ಟೈಗರ್ಸ್ ಹಾಗೂ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ದುಗ್ಲಿಪದವು ಮಂಚಿ ಪರೋಪಕಾರ ಪುಣ್ಯಾಯ. ಉಡುಪಿಯ ಅಲೆಗೂರಿನ ಬಾಡಿಗೆ ನಿವಾಸಿಗಳಾದ ಜಯಕರ ಬಂಗೇರ ಅವರ ಪುತ್ರಿ 20 ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನರದ ಸಮಸ್ಯೆಯಿಂದಾಗಿ ಸೊಂಟದ ಬಲವನ್ನು ಕಳೆದುಕೊಂಡು ಹಾಸಿಗೆ ಬಿದ್ದಿದ್ದಾರೆ. ತನ್ನ ಅಣ್ಣನು ಕೂಡ ಅದೇ ಸಮಸ್ಯೆಯಿಂದ ತುಸು ಚೇತರಿಕೆ ಕಂಡಿದ್ದಾರೆ. ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದ ಕುಟುಂಬ ಯಾರಲ್ಲೂ ಕೈ ಚಾಚದೆ ದಿನ ಕಳೆಯುತ್ತಿತ್ತು. ಆದರೆ ಆ ಹೆಣ್ಣು ಮಗುವಿನ ತಂದೆ ಜಯಕರ ಬಂಗೇರ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿದ್ದಾರೆ. ಈ ಘಟನೆಯಿಂದ ಕುಟುಂಬ ಬರಸಿಡಿಲು ಬಡಿದ ಆಘಾತಕ್ಕೆ ಒಳಗಾಗಿದೆ. ದುಡಿಯುವ ಕೈ ಮನೆಯಲ್ಲಿ ಎದ್ದೇಳಲಾಗದ ಪರಿಸ್ಥಿತಿಯಲ್ಲಿದೆ. ಪ್ರಾರ್ಥಿಸದ ದೇವರುಗಳಿಲ್ಲ, ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ. ಎಲ್ಲರೂ ಗುಣಮುಖರಾಗುತ್ತೀರಿ ಎಂಬ ಭರವಸೆಯ ಮಾತುಗಳನ್ನು ಮಾತ್ರ ಆಡಿದ್ದಾರೆ. ಸದ್ಯದ ಪರಿಸ್ಥಿತಿ ತಿಂಗಳಿಗೆ 3 ಜನರಿಗೆ ವೈದ್ಯಕೀಯ ಚಿಕಿತ್ಸೆಗೆ 15,000ಕ್ಕಿಂತ ಹೆಚ್ಚು ವೆಚ್ಚವಾಗುತ್ತಿದೆ. ವರ್ಷಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ಹಣ ಚಿಕಿತ್ಸೆಗೆ ಒದಗಿಸಬೇಕಾದ ಅನಿವಾರ್ಯತೆ ಇದೆ. ದುಡಿಯುವ ಕೈಗಳು ಇಲ್ಲದೆ ಆರ್ಥಿಕ ಆದಾಯವೂ ಇಲ್ಲದೆ ಕಂಗಾಲಾದ ಕುಟುಂಬಕ್ಕೆ ನಾವು ಸಹಾಯ ಹಸ್ತ ಚಾಚೋಣ. ಬಂಧುಗಳೇ, ಕತ್ತಲೆಯಲ್ಲಿರುವ ಕುಟುಂಬಕ್ಕೆ ಬೆಳಕಿನ ಆಸರೆಯಾಗೋಣ. ನಾವು ನೀವು ನೀಡುವ ಪ್ರತಿಯೊಂದು ರೂಪಾಯಿಯು ಅವರ ಬಾಳಿಗೆ ಬೆಳಕಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾವು ಇಂದು ಸಹಾಯಕ್ಕಾಗಿ ನಿಮ್ಮ ಮುಂದೆ ವಿಶೇಷ ವೇಷ ಧರಿಸಿ ಬಂದಿದ್ದೇವೆ. ಸದುದ್ದೇಶಪೂರ್ಣ ಸಹಕಾರಕ್ಕೆ ನೀವು ಕೈ ಜೋಡಿಸಿ ನೋವಿನ ಮನೆಯಲ್ಲಿ ಒಂದಿಷ್ಟು ನಗುವಿನ ಬೆಳಕು ಬೆಳಗುವ ಪ್ರಯತ್ನ ಮಾಡೋಣ. ಕಳೆದ ಬಾರಿ ನೀವು ನೀಡಿದ ಧನ ಸಹಾಯದಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ 2 ವರ್ಷದ ಮಗು ಶಾರ್ದಲಿ ಗುಣಮುಖರಾಗಿದ್ದಾರೆ. ಈ ವಿಚಾರ ಹೇಳಲು ತುಂಬಾ ಹೆಮ್ಮೆಯಾಗುತ್ತಿದೆ. ಇದು ಟೈಗರ್ಸ್ ಹಾಗೂ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ದುಗ್ಲಿಪದವು ಮಂಚಿ ಪರೋಪಕಾರ ಪುಣ್ಯಾಯ. ಉಡುಪಿಯ ಅಲೆಗೂರಿನ ಬಾಡಿಗೆ ನಿವಾಸಿಗಳಾದ ಜಯಕರ ಬಂಗೇರ ಅವರ ಪುತ್ರಿ 20 ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನರದ ಸಮಸ್ಯೆಯಿಂದಾಗಿ ಸೊಂಟದ ಬಲವನ್ನು ಕಳೆದುಕೊಂಡು ಹಾಸಿಗೆ ಬಿದ್ದಿದ್ದಾರೆ. ತನ್ನ ಅಣ್ಣನು ಕೂಡ ಅದೇ ಸಮಸ್ಯೆಯಿಂದ ತುಸು ಚೇತರಿಕೆ ಕಂಡಿದ್ದಾರೆ. ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದ ಕುಟುಂಬ ಯಾರಲ್ಲೂ ಕೈ ಚಾಚದೆ ದಿನ ಕಳೆಯುತ್ತಿತ್ತು. ಆದರೆ ಆ ಹೆಣ್ಣು ಮಗುವಿನ ತಂದೆ ಜಯಕರ ಬಂಗೇರ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿದ್ದಾರೆ. ಈ ಘಟನೆಯಿಂದ ಕುಟುಂಬ ಬರಸಿಡಿಲು ಬಡಿದ ಆಘಾತಕ್ಕೆ ಒಳಗಾಗಿದೆ. ದುಡಿಯುವ ಕೈ ಮನೆಯಲ್ಲಿ ಎದ್ದೇಳಲಾಗದ ಪರಿಸ್ಥಿತಿಯಲ್ಲಿದೆ. ಪ್ರಾರ್ಥಿಸದ ದೇವರುಗಳಿಲ್ಲ, ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ. ಎಲ್ಲರೂ ಮನೆಯಲ್ಲಿ ಒಂದಿಷ್ಟು ಯತ್ನ ಮಾಡೋಣ. ಕಳೆದ ಬಾರಿ ನೀವು ನೀಡಿದ ಧನ ಸಹಾಯದಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ 2 ವರ್ಷದ ಮಗು ಶಾರ್ದಲಿ ಗುಣಮುಖರಾಗಿದ್ದಾರೆ. ಈ ವಿಚಾರ ಹೇಳಲು ತುಂಬಾ ಹೆಮ್ಮೆಯಾಗುತ್ತಿದೆ. ಇದು ಟೀಮ್ ಯುವ ಟೈಗರ್ಸ್ ಹಾಗೂ ಯುವ ಸೇವಾ ಸಂಘ ದುಗ್ಲಿಪದವ ಮಂಚಿ ಇವರ ಪರೋಪಕಾರ ಪುಣ್ಯಾಯ ಅಭಿಯಾನ. 20 ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನರದ ಸಮಸ್ಯೆಯಿಂದಾಗಿ ಸೊಂಟದ ಬಲವನ್ನು ಕಳೆದುಕೊಂಡು ಹಾಸಿಗೆ ಬಿದ್ದಿದ್ದಾರೆ. ತನ್ನ ಅಣ್ಣನು ಕೂಡ ಅದೇ ಸಮಸ್ಯೆಯಿಂದ ತುಸು ಚೇತರಿಕೆ ಕಂಡಿದ್ದಾರೆ. ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದ ಕುಟುಂಬ ಯಾರಲ್ಲೂ ಕೈ ಚಾಚದೆ ದಿನ ಕಳೆಯುತ್ತಿತ್ತು. ಆದರೆ ಆ ಹೆಣ್ಣು ಮಗುವಿನ ತಂದೆ ಜಯಕರ ಬಂಗೇರ ಕಿಡ್ನಿ ವೈಫಲ್ಯಕ್ಕೆ ಒಳಗಾಗಿದ್ದಾರೆ. ಈ ಘಟನೆಯಿಂದ ಕುಟುಂಬ ಬರಸಿಡಿಲು ಬಡಿದ ಆಘಾತಕ್ಕೆ ಒಳಗಾಗಿದೆ. ದುಡಿಯುವ ಕೈ ಮನೆಯಲ್ಲಿ ಎದ್ದೇಳಲಾಗದ ಪರಿಸ್ಥಿತಿಯಲ್ಲಿದೆ. ಪ್ರಾರ್ಥಿಸದ ದೇವರುಗಳಿಲ್ಲ, ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ. ಎಲ್ಲರೂ ಗುಣಮುಖರಾಗುತ್ತೀರಿ ಎಂಬ ಭರವಸೆಯ ಮಾತುಗಳನ್ನು ಮಾತ್ರ ಆಡಿದ್ದಾರೆ. ಸದ್ಯದ ಪರಿಸ್ಥಿತಿ ತಿಂಗಳಿಗೆ 3 ಜನರಿಗೆ ವೈದ್ಯಕೀಯ ಚಿಕಿತ್ಸೆಗೆ 15